Hi everyone, this is Anamika Moni welcoming you to Be Better Than Before ಚಾನಲ್. ಇವತ್ತು ನಾನು ನನ್ನ 75 ಹಾರ್ಡ್ ಡೇಸ್ ಚಾಲೆಂಜ್ನ ಜರ್ನಿಯನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಇಂಪಾರ್ಟೆಂಟ್ ಆಗಿ ನಾನು ದಿನ ಏನೇನು ಮಾಡಿದೆ, ಯಾವ ರೀತಿ ವರ್ಕೌಟ್ನ ಕಂಪ್ಲೀಟ್ ಮಾಡಿದೆ ಅನ್ನೋದನ್ನ ಕೂಡ ಡೈಲಿ ವ್ಲಾಗ್ಸಲ್ಲಿ ಅಪ್ಡೇಟ್ ಮಾಡಿದ್ದೀನಿ. Jan 10th 2026 ಇಂದ ಮಾರ್ಚ್ 25th ತನಕ ನಾನು 75 ಡೇಸಿಂದು ಚಾಲೆಂಜ್ನ ತಗೊಂಡು ಎಲ್ಲ 5 ರೂಲ್ಸ್ ಅಂದರೆ ಹೆಲ್ದಿ ಡಯಟು ಮತ್ತು 45 ಮಿನಿಟ್ಸ್ದು ವರ್ಕೌಟು, 1 ಕಂಪಲ್ಸರಿ ಔಟ್ಡೋರ್ ಇರಬೇಕು, ಮತ್ತು 1 ಗ್ಯಾಲನ್ ನೀರು ಅಂದರೆ 3.8 ಲೀಟರ್ಸ್ ನೀರು ಕುಡಿಬೇಕು, ಮತ್ತು ನಾನ್ ಫಿಕ್ಷನ್ ಬುಕ್ಕು ಡೈಲಿ 10 ಪೇಜಸ್ ಓದಬೇಕು, ಪ್ಲಸ್ ಒಂದು ಪ್ರೋಗ್ರೆಸ್ ಸೆಲ್ಫಿಯನ್ನು ತಗೊಂಡು ಅದನ್ನು ಅಪ್ಲೋಡ್ ಮಾಡಬೇಕು. ಈ ರೀತಿ 5 ರೂಲ್ಸ್ ಇತ್ತು. ಇದರಲ್ಲಿ ಒಂದು ರೂಲ್ ಕೂಡ ಒಂದು ದಿನ ಬ್ರೇಕ್ ಆದ್ರೂ ಕೂಡ ಈ 75 ಡೇಸ್ ಚಾಲೆಂಜು ಸಕ್ಸಸ್ ಆಗ್ತಿರ್ಲಿಲ್ಲ, ಫೇಲ್ ಆಗ್ತಿತ್ತು. ಬಟ್ ನಾನು 75 ಡೇಸಲ್ಲಿ ಪ್ರತಿದಿನನೂ ಕೂಡ ಒಂದು ದಿನನೂ ತಪ್ಪದೆ ಹಾಗೆ ಏನೇ ಚಾಲೆಂಜಸ್ ಬಂದರು, ಏನೇ ಪ್ರಾಬ್ಲಮ್ಸ್ ಬಂದರು, ಏನೇ ಸಮಸ್ಯೆಗಳು ಬಂದ್ರು, ಹೆಲ್ತ್ ಇಶ್ಯೂಸ್ ಇದ್ರೂ ಕೂಡ ಎಲ್ಲ ರೂಲ್ಸನ್ನು ಎಲ್ಲ ದಿನನೂ ಕಂಪ್ಲೀಟ್ ಮಾಡಿ 75 ಹಾರ್ಟ್ ಚಾಲೆಂಜ್ನ ಸಕ್ಸಸ್ಫುಲ್ ಆಗಿ ಮುಗಿಸಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ರಿಸಲ್ಟ್ ಬಗ್ಗೆ ಹೇಳೋದಾದರೆ ಒಂದು ಶಾರ್ಟ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ, ರಿಸಲ್ಟ್ ಏನಿತ್ತು ಅಂತ ಹೇಳಿ. ವೆಯ್ಟು 69 kgs ಇತ್ತು, 66 kg ಬಂದಿದೆ. ಮತ್ತು ಮುಖ್ಯವಾಗಿ ನಂದು ಕಡಿಮೆ ಆಗಿರೋದು ಬಾಡಿ ಫ್ಯಾಟ್ ಪರ್ಸೆಂಟೇಜು. ಯಾಕೆಂದರೆ ವೇಯಿಂಗ್ ಸ್ಕೇಲ್ ಮೇಲೆ 3 kgs ಅಷ್ಟೇ. 2.5 ತಿಂಗಳು ಕಷ್ಟಪಟ್ಟು 1.5 ಗಂಟೆ ಪ್ರತಿದಿನ ವರ್ಕೌಟ್ ಮಾಡಿದ್ರೆ ಬರೀ 3 kgs ಅಷ್ಟೇನಾ ಅಂತ ನೀವು ಕೇಳ್ಬೋದು. ವೆಯ್ಟ್ ಕಡಿಮೆ ಆಗೋದಕ್ಕೆ ತುಂಬಾ ಫ್ಯಾಕ್ಟರ್ಸ್ ಇರುತ್ತೆ. ಜೊತೆಗೆ ನಂದು ಡೈಲಿ ವರ್ಕೌಟ್ ಮಾಡ್ತಿದ್ರಿಂದ ಸ್ವಲ್ಪ ಮಸಲ್ ಮಾಸ್ ಕೂಡ ಇನ್ಕ್ರೀಸ್ ಆಗಿತ್ತು. ಹಾಗಾಗಿ ವೆಯ್ಟ್ ಅಷ್ಟು ನನಗೆ ಚೇಂಜಸ್ ಮ್ಯಾಟರ್ ಆಗಲ್ಲ ಅಂತಲೇ ಹೇಳ್ಬೋದು. ಆದರೆ ನನಗೆ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಆಯಿತು, ತುಂಬ ಡ್ರಾಸ್ಟಿಕ್ ಆಗಂದರೆ 2.5 ಮಂತ್ಸಿಗೆ ಓಕೆ ಅನ್ಬೋದು. 37.1% ಇಂದ 34.7%ಗೆ ಕಡಿಮೆ ಆಯಿತು. ಅದು ನನಗೆ ತುಂಬ ಇಂಪಾರ್ಟೆಂಟು. ಇದು ನನ್ನ ರಿಸಲ್ಟ್ ಬಗ್ಗೆ. ಆದರೆ ನಾನು ಈ ಚಾಲೆಂಜನ್ನು ಹೇಗೆ ಕಂಪ್ಲೀಟ್ ಮಾಡಿದೆ, ಅಥವಾ ನನಗೆ ಇದು ಕಷ್ಟ ಅನ್ನಿಸ್ತಾ ಅಥವಾ ಈಸಿ ಅನ್ನಿಸ್ತಾ ಅನ್ನೋದ್ರ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ ನಾನು ಅವಾಗಲೇ ಹೇಳಿದಾಗೆ 5 ರೂಲ್ಸ್ ಇತ್ತು. ಒಂದು, ಹೆಲ್ದಿ ಈಟಿಂಗು, ಜಂಕ್ ತಿನ್ನಬಾರ್ದು, ಆಲ್ಕೋಹಾಲ್ ತಿನ್ನಬಾರ್ದು, ಜಂಕ್ ಫುಡ್, ಔಟ್ಸೈಡ್ ಫುಡ್ ಅದೆಲ್ಲ ತಿನ್ನಬಾರ್ದು ಅಂತೆಲ್ಲ ಇತ್ತು. ಇದನ್ನು ನಾನು ಮುಂಚೆಯಿಂದನೂ ಫಾಲೋ ಮಾಡ್ಕೊಂಡು ಬಂದಿದ್ದೆ. ಶುಗರ್ ಕ್ವಿಟ್ ಮಾಡಿದ್ದೆ, ಮತ್ತು ಡೈರಿ ಮೊಸರು ಮಜ್ಜಿಗೆ ಬಿಟ್ಟು ಬೇರೆ ಎಲ್ಲ ಚೀಸ್ ಆಗಲಿ, ಹಾಲಾಗಲಿ ಅಥವಾ ಪನ್ನೀರ್ ಆಗಲಿ ಆ ಥರದ್ದೆಲ್ಲ ತಿಂತಿರಲಿಲ್ಲ. ಸೊ ಮುಂಚೆಯಿಂದನೂ ಫಾಲೋ ಮಾಡ್ಕೊಂಡು ಬಂದಿದ್ದರಿಂದ ನನಗೆ ಡಯಟಿಂದ ಏನೂ ಕಷ್ಟ ಆಗಲಿಲ್ಲ, ಅದನ್ನ ಸಕ್ಸಸ್ಫುಲ್ಲಾಗೆ ಕ್ಯಾರಿ ಮಾಡ್ಕೊಂಡು ಬಂದೆ. ನನಗೆ ನೆಕ್ಸ್ಟ್ ಬಂದು 245 ಮಿನಿಟ್ಸ್ದು ವರ್ಕೌಟು, ಒಂದು ಕಂಪಲ್ಸರಿ ಔಟ್ಡೋರ್ ಇರಬೇಕು ಅಂತ ಹೇಳಿ. ಇದು ನನಗೆ ತುಂಬ ಮೇಜರ್ ಆಗಿ ಸ್ವಲ್ಪ ಸಮಸ್ಯೆ ಅಂತ ಅನಿಸಿದ್ದು ವರ್ಕೌಟ್ ಮಾಡೋಕ್ಕಲ್ಲ, ಬಟ್ ಆ 45 ಮಿನಿಟ್ಸ್ನ ನಾನು ಮ್ಯಾನೇಜ್ ಮಾಡಬೇಕಿತ್ತಲ್ಲ. 2 ಅಂದರೆ 1.5 ಗಂಟೆ ಅಂದರೆ ಪ್ಲಸ್ 10-15 ಮಿನಿಟ್ಸ್ ಅದಕ್ಕೆ ಪ್ರಿಪ್ರೇಷನ್ ಅಂದರೆ 1.25 ಗಂಟೆ ಅಂತಲೇ ಹೇಳ್ಬೋದು. ಏನೂ ಮಾಡ್ದಲೆ ಒಂದು 15 ನಿಮಿಷನ 20 ನಿಮಿಷನ ವರ್ಕೌಟ್ ಮಾಡ್ತಿದ್ದಷ್ಟೇ. ಅದರಿಂದ 1.5 ಗಂಟೆ 1.25 ಗಂಟೆ ನಾವು ನಮ್ಮ ಟೈಮ್ನ ನಮ್ಮ ರೂಟೀನ್ ಒಳಗಡೆ ಸೆಟ್ ಮಾಡ್ಕೊಳ್ಬೇಕು ಅಂತಂದರೆ ತುಂಬಾ ಕಷ್ಟ. ಸೊ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ತುಂಬಾ ಕಷ್ಟ ಆಯಿತು. ನಾನು ಪ್ರತಿದಿನ ಅನ್ಕೊತಿದ್ದೆ ಬೆಳಗ್ಗೆ ಎದ್ದು 145 ಮಿನಿಟ್ಸ್ದು ಅಟ್ಲೀಸ್ಟ್ ಇಂಡೋರಿಂದಾದರೂ ಮುಗಿಸ್ಬಿಡ್ಬೇಕು ಅಂತ ಹೇಳಿ. ಬಟ್ ಒಂದಿನೂ ಅದನ್ನು ಮಾಡೋಕ್ಕಾಗಲಿಲ್ಲ. ಸೊ 2 ವರ್ಕೌಟ್ನು ನಾನು ಡ್ಯೂಟಿಯಿಂದ ಮನೆಗೆ ಬಂದಮೇಲೆ 1.5 ಗಂಟೆ ಕೊಟ್ಟು ಮಾಡಿದ್ರಿಂದ ನನಗೆ ತುಂಬ ಅಂದರೆ ತುಂಬಾ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಕಷ್ಟ ಆಯಿತು. ಮತ್ತು ಬೇರೆ ಟಾಸ್ಕ್ ಎಲ್ಲ ಅಂದರೆ ಬೇರೆ ನಂದು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಎಲ್ಲ ಸ್ವಲ್ಪ ಇಂಪ್ಯಾಕ್ಟ್ ಆಯಿತು. ಇದರಿಂದ ಏನೂ ಮಾಡೋಕ್ಕಾಗಲಿಲ್ಲ. ನಾನು ಪ್ರತಿಲಿಪಿಯಲ್ಲಿ ಸ್ಟೋರೀಸ್ ಹಾಕ್ತಿದ್ದೆ, ಡೈಲಿ ಒಂದು ಎಪಿಸೋಡು. ಅದನ್ನು ಹೆಂಗೋ ಕಷ್ಟಪಟ್ಟು ಒಂದು ವಾರ 15 ದಿನ 20 ಡೇಸ್ ಏನೋ ಮ್ಯಾನೇಜ್ ಮಾಡಿದೆ. ಆಮೇಲೆ ಆಗಲಿಲ್ಲ. ಹೀಗೆ ಏನೇನೋ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಇತ್ತು, ಅದನ್ನೆಲ್ಲ ನಾನು ಮಾಡೋಕ್ಕಾಗಲಿಲ್ಲ. ಟೈಮ್ ಒಂದು ನನಗೆ ಇದಾಯಿತು ಬಿಟ್ಟರೆ, ಬಟ್ ವರ್ಕೌಟ್ ಮಾಡೋಕ್ಕೇನೂ ಕಷ್ಟ ಅಂತ ಅನಿಸಿಲ್ಲ. ಆ್ಯಂಡ್ ಇದನ್ನು ಮುಗಿಸ್ಬೇಕು ಅಂತ ಅಂದರೆ ಆ ಟೈಮ್ ಪೀರಿಯಡಲ್ಲಿ ವರ್ಕೌಟ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ರಾತ್ರಿ 12 ಗಂಟೆ 1 ಗಂಟೆ ತನಕ ಎದ್ದಿದ್ದು ಮಾಡಿದ್ದೀನಿ. ಹಾಗಾಗಿ ನನಗೆ ನಿದ್ದೆನೂ ಕೂಡ ಸ್ವಲ್ಪ ತುಂಬಾ ಇಂಪ್ಯಾಕ್ಟ್ ಆಯಿತು. ಬೆಳಿಗ್ಗೆಯಿಂದ ಸಂಜೆ ಏನೇನೋ ಕೆಲಸಗಳಿರುತ್ತೆ, ಅದ್ರ ಜೊತೆಗೆ ಎಕ್ಸ್ಟ್ರಾ 1.5 ಗಂಟೆನ ಅದರಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಮಾಡಿದ್ದು ನನಗೆ ಸ್ವಲ್ಪ ಪ್ರಾಬ್ಲಮ್ ಅನ್ನಿಸ್ತು ಬಿಟ್ಟರೆ ಇನ್ನು ವರ್ಕೌಟ್ ಮಾಡಿದ್ದೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ಇನ್ನು 4 ಲೀಟರ್ಸ್ ವಾಟರ್, 1 ಗ್ಯಾಲನ್ ವಾಟರ್ ಅಪ್ರಾಕ್ಸಿಮೇಟ್ 3.8 ಲೀಟರ್ಸ್ ಅಂತ ಹೇಳ್ತಾರೆ, 4 ಲೀಟರ್ ಅಂತಲೇ ಕನ್ಸಿಡರ್ ಮಾಡ್ಕೊಂಡ್ರು. ಅದು ಕುಡಿಯೋದು ಕೂಡ ನನಗೆ ಕಷ್ಟ ಏನು ಅನಿಸ್ಲಿಲ್ಲ. ನಾನು ಅಂದ್ಕೊಂಡಿದ್ದೆ ಚಳಿಗಾಲದಲ್ಲಿ ನೀರು ಕುಡಿಯೋದು ಕಷ್ಟ ಆಗ್ಬೋದು ಅಂತ. ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಏನಂದರೆ, ಬೆಳಗ್ಗೆ ನಾನು ಮನೆಯಿಂದ ಹೊರಡೋಷ್ಟರಲ್ಲಿ 9 ಗಂಟೆ ಒಳಗಡೆ 1 ಲೀಟ್ರ್ ನೀರನ್ನು ಮುಗಿಸ್ಬೇಕು. ಮತ್ತು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ 1 ಲೀಟ್ರ್ ನೀರು ಕುಡಿಬೇಕು. ಮಧ್ಯಾಹ್ನದಿಂದ ಸಂಜೆ ತನಕ 1 ಲೀಟ್ರ್, ಸಂಜೆಯಿಂದ ರಾತ್ರಿ ಮಲಗೋ ತನಕ 1 ಲೀಟ್ರ್ ಕುಡಿದು ಮುಗಿಸ್ಬೇಕು ಅಂತ ಹೇಳಿ. ಆ್ಯಕ್ಚುಲಿ ನಾನು 4 ಲೀಟರ್ಸ್ಗಿಂತ ಜಾಸ್ತಿನೇ ಕುಡಿತಾ ಇದ್ದೆ. ನನಗೆ ನೀರು ಕುಡಿಯೋದಕ್ಕೆ ಏನು ಕಷ್ಟ ಅಂತ ಅನ್ನಿಸ್ತಿರ್ಲಿಲ್ಲ. ವರ್ಕಿಂಗ್ ಅವರ್ಸಲ್ಲಿ 2 ಲೀಟ್ರ್ ನೀರು ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಆಮೇಲೆ
ಅದನ್ನು ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಬಂದಮೇಲಾದರೂ ನಾನು ನೀರು ಕುಡಿದು ಮುಗಿಸ್ತಿದ್ದೆ. ಸೊ ವಾಟರ್ ಇಂಟೇಕ್ದು ಕೂಡ ನನಗೇನು ಪ್ರಾಬ್ಲಮ್ ಅನಿಸಿಲ್ಲ. ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಚೆನ್ನಾಗಿಯೇ ನೀರು ಕುಡಿದು ಅದನ್ನು ಆ ರೂಲ್ಸ್ನು ಕೂಡ ಸಕ್ಸಸ್ಫುಲ್ಲಾಗಿ ಮುಗಿಸಿದ್ದೆ. ಇನ್ನು ಬುಕ್ ಓದೋದ್ರ ಬಗ್ಗೆ, ಬುಕ್ಸ್ ಓದೋದಂದ್ರೆ ನಂಗೆ ತುಂಬಾ ಇಷ್ಟ. ಆದರೆ ಇದರಲ್ಲಿ ಟ್ರಿಕಿ ಇದ್ದಿದ್ದು ನಾನ್ ಫಿಕ್ಷನಲ್ ಬುಕ್ ಓದಬೇಕು ಅಂದರೆ ಮೋಟಿವೇಶನಲ್ ಬುಕ್ಸ್ ಆ ಥರದ್ದು ಬಯೋಗ್ರಫೀಸು ಅಥವಾ ಆ ಥರ ನಾನ್ ಫಿಕ್ಷನಲ್ ಬುಕ್ ಓದಬೇಕು ಅಂತ ಇದ್ದಿದ್ದು. ಅದು ಸ್ವಲ್ಪ ನನಗೆ ಅಂದರೆ ಈಗ ಫಿಕ್ಷನ್ ಬುಕ್ಸ್ ಅಂದರೆ ಈಸಿಯಾಗಿ ಓದಿಸ್ಕೊಂಡು ಆ ಬುಕ್ ಮುಗಿಯೋ ತನಕ ಕತೆ ಥರ ಓದಿಸ್ಕೊಂಡು ಹೋಗ್ಬಿಡುತ್ತೆ. ಆದರೆ ನಾನ್ ಫಿಕ್ಷನ್ ಬುಕ್ಸಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಂಡು ಓದೋದ್ರಿಂದ ಸ್ವಲ್ಪ ಕಷ್ಟ. ಆದರೂ ಅದು ಕೂಡ ಮುಂಚೆಯಿಂದನೂ ಬುಕ್ಸ್ ಇತ್ತು, ಹಾಗಾಗಿ ಅದು ಕೂಡ ಚೆನ್ನಾಗಿ ಓದಿದ್ದೀನಿ. ನಾನು ಅಂದರೆ ಡೈಲಿ 10 ಪೇಜಸ್ನ ನಾನು ಕವರ್ ಮಾಡಿದ್ದೀನಿ. ಅದರಲ್ಲಿ ನಾನು ಓದಿದ್ದು ವಿಶ್ವೇಶ್ವರ ಭಟ್ ಅವರ 108 ಮಾತು ಅಂತ. ಅದರಲ್ಲಿ 1, 2, 3 ಪಾರ್ಟ್ ಆ ಥರ ಇದೆ. ಆಮೇಲೆ ಸೈಕಾಲಜಿ ಆಫ್ ಮನಿ ಅಂತ ಹೇಳಿ, ಆಮೇಲೆ ಅಟೋಮಿಕ್ ಹ್ಯಾಬಿಟ್ಸು, ಇದೇ ಥರ ಇನ್ನೂ ಬುಕ್ಸ್ಗಳನ್ನ ಓದಿದ್ದೀನಿ. ನಾನ್ ಫಿಕ್ಷನಲ್ ಬುಕ್ಸ್ ಕೂಡ ಓದಿದ್ದೀನಿ, ಬಟ್ ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕೆ ಅಂತ ಹೇಳಿ ಡೈಲಿ ಕಂಪಲ್ಸರಿ ಫಿಕ್ಷನ್ ಬುಕ್ಸ್ ಕೂಡ ಓದಿದ್ದೀನಿ. ನಾನ್ ಫಿಕ್ಷನ್ ಬುಕ್ಸ್ ಚಾಲೆಂಜ್ ಕಂಪ್ಲೀಟ್ ಮಾಡೋದಕ್ಕೋಸ್ಕರ ಡೈಲಿ 10 ಪೇಜಸ್ನ ನಾನು ಮುಗಿಸಿದ್ದೀನಿ. ಅಂದರೆ ಈ ರೀಡಿಂಗ್ ಪಾರ್ಟನ್ನು ಕೂಡ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀನಿ. ಇನ್ನು 5th ಪಾರ್ಟ್ ಅಂದರೆ ಸೆಲ್ಫಿ ತಗೊಳ್ಳೋದು, ಪ್ರೋಗ್ರೆಸ್ ಸೆಲ್ಫಿ. ನನಗೆ ಸೆಲ್ಫಿ ತಗೊಳ್ಳೋದು, ಅಪ್ಲೋಡ್ ಮಾಡೋದು ಅಂದರೆ ಒಂಥರ ತುಂಬ ಕಷ್ಟದ ಕೆಲಸ. ಎಷ್ಟು ಸರಿ ಇದು ಯಾಕಾದ್ರೂ ತೆಗಿಬೇಕಪ್ಪ ಅಂತ ಕೂಡ ಅನಿಸಿತ್ತು. ಬಟ್ ಪ್ರೋಗ್ರೆಸ್ ಸೆಲ್ಫಿ ಅಂತ ಏನೂ ತೆಗ್ದಿಲ್ಲ ನಾನು. ಅಂದರೆ ಮುಂಚೆ ಹೇಗಿದೆ, ಈಗ ಹೇಗಿದ್ದೀನಿ ಆ ಥರ ಎಲ್ಲ ಏನು. ಬಟ್ ದಿನ ಸೆಲ್ಫಿ ತಗೊಂಡು ಅಪ್ಲೋಡ್ ಮಾಡಿದ್ದೀನಿ, ಅದು ಮಾತ್ರ ಪಕ್ಕ. ಈ 5 ಚಾಲೆಂಜಸ್ನ ಸಕ್ಸಸ್ಫುಲ್ಲಾಗಿ 5 ರೂಲ್ಸ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಇದನ್ನ ಯಾರು ಬೇಕಾದರೂ ಮಾಡ್ಬೋದಾ ಅಂತ ನೀವು ಕೇಳೋದಾದ್ರೆ ಖಂಡಿತ ಯಾರು ಬೇಕಾದರೂ ಮಾಡ್ಬೋದು. ಆದರೆ ನಮ್ಮ ರುಟೀನಿಗೆ ತಕ್ಕಂಗೆ, ನಮ್ಮ ಎನರ್ಜಿಗೆ ತಕ್ಕಂಗೆ ನಮ್ಮ ವರ್ಕೌಟ್ನ ನಾವು ಪ್ಲಾನ್ ಮಾಡ್ಕೊಂಡ್ರೆ ಖಂಡಿತ, ಅದು ನಮ್ಮ ರುಟೀನಿಗೆ ತಕ್ಕಂಗೆ ನಮ್ಮ ವರ್ಕೌಟ್ನ ಪ್ಲಾನ್ ಮಾಡ್ಕೊಂಡ್ರೆ, ನಮ್ಮ ಡಯಟ್ನ ಪ್ಲಾನ್ ಮಾಡ್ಕೊಂಡ್ರೆ, ನೀರು ಕುಡಿಯೋದನ್ನ ಪ್ಲಾನ್ ಮಾಡ್ಕೊಂಡ್ರೆ ಖಂಡಿತ ಕಷ್ಟ ಆಗೋದಿಲ್ಲ. ಹಾರ್ಡ್ ಪಾರ್ಟ್ ಯಾಕೆ ಅಂತ ಏನಂತ ಅಂದರೆ 75 ಡೇಸ್ ತುಂಬ ಲಾಂಗ್ ಡ್ಯೂರೇಷನ್ನು. ಜೊತೆಗೆ ಅದರಲ್ಲಿ 5 ರೂಲ್ಸಲ್ಲಿ ಒಂದು ಕೂಡ ಸ್ಕಿಪ್ ಆಗೋ ಹಾಗಿಲ್ಲ. ಒಂದು ಕೂಡ ನಾವು ಸ್ಟಾಪ್ ಮಾಡಿದ್ರು ಕೂಡ ಚಾಲೆಂಜ್ ಬ್ರೇಕ್ ಆಗುತ್ತೆ. ಹಾಗಾಗಿ ಅದು ನಮ್ಮ ಹಾರ್ಡ್ ಅಂತ ಅನಿಸುತ್ತೆ ಬಿಟ್ರೆ, ಬಟ್ ನಾವು ನೀಟಾಗಿ ಪ್ಲಾನ್ ಮಾಡ್ಕೊಂಡು ಮಾಡೋದಾದರೆ ಇದು ಕಷ್ಟ ಅಂತೇನು ಅನ್ಸಲ್ಲ. ಆದರೆ ಎಸ್ಪೆಷಲಿ ವರ್ಕೌಟ್ ಪಾರ್ಟು 1.5 ಗಂಟೆ ನಾವು ಇದಕ್ಕೆ ಟೈಮ್ ಕೊಡಬೇಕಾಗಿರೋದ್ರಿಂದ ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ನನಗೆ ತುಂಬ ಅಂದರೆ ತುಂಬ ಕಷ್ಟ ಅನ್ನಿಸ್ತು. ತುಂಬ ನಮ್ಮದು ರೆಗ್ಯುಲರ್ ರುಟೀನ್ ಏನಿತ್ತೋ ಅದೆಲ್ಲ ತುಂಬ ಅಂದರೆ ತುಂಬ ಏರುಪೇರಾಗ್ಬಿಡ್ತು. ಅದು ಬಿಟ್ಟರೆ ಈ 75 ಹರ್ಟ್ ಚಾಲೆಂಜ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಿ. ರಿಸಲ್ಟ್ ಕೂಡ ನನಗೆ ತುಂಬ ಅಷ್ಟೇ ಚೆನ್ನಾಗಿ ಸಿಕ್ಕಿದೆ. ನೋಡೋರೆಲ್ಲ ಕೇಳೋರು, ಏನು ಇಷ್ಟು ಸಣ್ಣಾಗಿದೆಯಾ ಅಂತ. ನಾನು ಆವಾಗಲೇ ಹೇಳಿದೆ, ವೇಯಿಂಗ್ ಸ್ಕೇಲಲ್ಲಿ ಬರೀ 3 kgs ಅಷ್ಟೇ ಕಡಿಮೆ ಆಗಿರೋದು. ಬಟ್ ನೋಡೋದಕ್ಕೆ ಅಪಿಯರೆನ್ಸ್ ಅಲ್ಲಿ ತುಂಬ ಡ್ರಾಸ್ಟಿಕ್ ಆಗಿ ಗೊತ್ತಾಗ್ತಿತ್ತು. ಜೊತೆಗೆ ನಂದು ಅಂದರೆ ಡ್ರೆಸ್ಸಿಂದು ಸೈಜಸ್ ಎಲ್ಲ ಕೂಡ ಬೇರೆ ಡ್ರೆಸ್ಗಳೆಲ್ಲ ಸ್ವಲ್ಪ ಲೂಸ್ ಆಗೋದು ಆ ಥರದ್ದೆಲ್ಲ ಆಗ್ತಿತ್ತು. ಮತ್ತೆ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಇಂಪಾರ್ಟೆಂಟ್ ಆಗಿ ಅದು ನನಗೆ ತುಂಬಾ ಒಳ್ಳೆಯದು ಆಗಿತ್ತು. ನನಗೆ ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಆಗಿದ್ದು. ಇದಾಗಿತ್ತು ನನ್ನ 75 ಹಾರ್ಟ್ ಚಾಲೆಂಜ್ನ ಜರ್ನಿ. ನಾನು ಇದು ಫಸ್ಟ್ ಟೈಮ್ ಅಲ್ಲ ತಗೊಳ್ತಿರೋದು. ಈಗ 2 years ಬ್ಯಾಕು ಕೂಡ ತಗೊಂಡು ಒಂದು 2 times ಏನೋ, ಒಂದು 11 days, 12 days, 3-4 days ಆ ಥರ ಮಾಡಿದ್ದೀನಿ. 12 days 4 daysಗೆಲ್ಲ ಅಂದರೆ ಸ್ಟಾಪ್ ಆಗಿಬಿಡ್ತಿತ್ತು. ಅವಾಗಿಗೂ ಇವಾಗಿಗೂ ಏನು ಡಿಫ್ರೆನ್ಸ್ ಅಂದರೆ, ಅವಾಗ ನನಗೆ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಬಟ್ ಇವಾಗ ನಾನು ಚೆನ್ನಾಗಿ ಮ್ಯಾನೇಜ್ ಮಾಡಿಕೊಂಡು, ಯಾಕೆಂದರೆ ಮುಂಚೆಯಿಂದನೇ ಡಯಟಿಂದು ಹೆಚ್ಚು ಕಡಿಮೆ ಒಂದು 8-10 ಮಂತ್ಸಿಂದನೇ ನಾನು 8-10 ಮಂತ್ಸ್ ಯಾಕೆ 1 ವರ್ಷದಿಂದನೇ ಸ್ವಲ್ಪ ಡಯಟಿಂದು ಚೇಂಜ್ ಮಾಡ್ಕೊಳ್ತಾ ಬಂದಿದ್ದರಿಂದ ಡಯಟ್ ಕೂಡ ನನಗೇನು ಅಷ್ಟೇನು ಪ್ರಾಬ್ಲಮ್ ಅನಿಸಿಲ್ಲ. ಲಾಸ್ಟ್ ಟೈಮ್ ನಾನು 75 ಹಾರ್ಟ್ ಚಾಲೆಂಜ್ ಸ್ಟಾರ್ಟ್ ಮಾಡಿದಾಗ ಇದಕ್ಕಿದಂಗೆ ಶುರು ಮಾಡಿದ್ದು. ಸೊ ಒಂದೇ ಸರಿ ಡ್ರಾಸ್ಟಿಕ್ ಚೇಂಜಸ್ ಮಾಡ್ಕೋಬೇಕಿತ್ತು ರೂಟೀನಲ್ಲಿ, ಹಾಗಾಗಿ ಕಷ್ಟ ಆಯಿತು. ಬಟ್ ಈ ಸರಿ ನಾನು ಡಯಟಿಂದ ಆಗಲೇ ಫಾಲೋ ಮಾಡ್ತಿದ್ದೆ, ಬುಕ್ಕೇನು ಯಾವಾಗಲೂ ಓದ್ತಿದ್ದೆ. ನೀರಿಂದು ಸ್ವಲ್ಪ ಕಷ್ಟ ಆಗುತ್ತೇನೋ ಅಂದ್ಕೊಂಡಿದ್ದೆ, ಬಟ್ ಅದು ಏನು ತೊಂದರೆ ಅನ್ನಿಸ್ಲಿಲ್ಲ ನನಗೆ. ವರ್ಕೌಟ್ ಮಾಡುವಾಗ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು, ನನಗೆ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಅನಿಸ್ತು ಬಿಟ್ರೆ ಬೇರೆ ಏನೂ ಪ್ರಾಬ್ಲಮ್ ಅನಿಸಿಲ್ಲ. ಇದನ್ನ ಮತ್ತೆ ಇನ್ನೊಂದ್ಸರಿ ಮಾಡ್ತೀನಾ ಅಂತ ಯಾರಾದರೂ ಕೇಳಿದ್ರೆ ಮಾಡೋಕೆ ಇಷ್ಟ ಇದೆ, ಮಾಡ್ತೀನಿ ಅಂತಾನೆ ಹೇಳ್ತೀನಿ. ನೋಡೋಣ ಮತ್ತೆ ಯಾವಾಗ ಅಂತ. ಬಟ್ ಮಾಡಿದ್ರೆ ಖಂಡಿತ ರಿಸಲ್ಟ್ ಸಿಗುತ್ತೆ. ಇದರಲ್ಲಿ ಒಂದೇ ಒಂದು ನೆಗೆಟಿವ್ ಇದು ಅನ್ಸೋದಂದ್ರೆ, ಎಲ್ಲದನ್ನು ಒಂದು ದಿನನೂ ಸ್ಕಿಪ್ ಮಾಡ್ದಲೇ ಮಾಡಬೇಕು ಅನ್ನೋದು ಒಂದು ಮೆಂಟಲ್ ಪ್ರೆಷರ್ ಇರುತ್ತಲ್ಲ, ಅದು ನಮಗೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿ, ಸ್ಟ್ರೆಸ್ ಜಾಸ್ತಿ ಆಗಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೇನೋ ಅಂತ ಅನ್ಸುತ್ತೆ. ಅದು ಬಿಟ್ಟರೆ ನಾವೆಲ್ಲ ಟೈಮ್ ಮ್ಯಾನೇಜ್ ಮಾಡಿಕೊಂಡು, ನಮ್ಮ ರೂಟೀನ್ ಮ್ಯಾನೇಜ್ ಮಾಡಿಕೊಂಡು ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಮಾಡಿದ್ರೆ ಇದು ಮಾಡೋದೇನು ಕಷ್ಟ ಅಲ್ಲ. ಇನ್ನೊಂದ್ಸರಿ ಮಾಡ್ತೀನಾ ಅಂತ ಕೇಳೋದಾದ್ರೆ ಖಂಡಿತ ಮಾಡ್ತೀನಿ. ಬಟ್ ನೋಡೋಣ. ಆದರೆ ನಾನು ಇದನ್ನ
ವರ್ಕೌಟ್ ಪಾರ್ಟಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ ಔಟ್ಡೋರ್ ಇಂಡೋರ್ ಇತ್ತಲ್ಲ, ಔಟ್ಡೋರ್ ಅಲ್ಲೇ ಮಾಡಬೇಕು ಅನ್ನೋದು ಅದು ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು. ಬಟ್ ಬಾಲ್ಕನಿಯಲ್ಲೇ ವಾಕಿಂಗ್ ಮಾಡ್ತಾ ಮ್ಯಾನೇಜ್ ಮಾಡಿದೆ ನಾನು. ನೆಕ್ಸ್ಟ್ ಮುಂದೆ ಕೂಡ 75 ಹಾರ್ಟ್ ಚಾಲೆಂಜ್ ಮಾಡಿದ್ರು ನಾನು ಔಟ್ಡೋರ್ ವರ್ಕೌಟನ್ನೇ ಮಾಡ್ತೀನಿ ಅಂತ ರಿಸ್ಟ್ರಿಕ್ಷನ್ ಮಾಡ್ಕೊಳ್ದಲ್ಲೇ ಒಟ್ಟು ಇನ್ನು ವರ್ಕೌಟ್ ಪಾರ್ಟನ್ನ ಕಂಪ್ಲೀಟ್ ಮಾಡೋ ಪ್ಲಾನ್ ಇದೆ. ನೋಡಬೇಕು ಏನಾಗುತ್ತೆ ಅಂತ. ಹೇಗನ್ನಿಸ್ತು ನನ್ನ 75 ಹಾರ್ಟ್ ಚಾಲೆಂಜ್ನ ಜರ್ನಿ? ನಿಮಗೆ ಇಷ್ಟ ಆಯ್ತಾ? ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ಅಥವಾ ನಿಮ್ಮ ಒಪಿನಿಯನ್ ಏನು, ಇದು ನಿಮಗೆ ಹೆಲ್ಪ್ ಆಯ್ತಾ ಇಲ್ವಾ, ಅಥವಾ ಏನಾದ್ರು ನೆಗೆಟಿವ್ ಕಮೆಂಟ್ಸ್ ಇದೆಯಾ, ದಯವಿಟ್ಟು ಏನೇ ಇದ್ರು ಕಮೆಂಟ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಯಾರಿಗಾದ್ರೂ ಇದ್ರದ್ದು ಅವಶ್ಯಕತೆ ಇತ್ತು ಅಂತಂದ್ರೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ದಿಸ್ ಇಸ್ ಅನಾಮಿಕಾ ಮೌನಿ ಸೈನಿಂಗ್ ಆಫ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.